ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ವಿಡಿಯೋ ಇದೆ. ಏನಪ್ಪ ಅಂತಂದರೆ 80% ಗಿಡಗಳು ಬದುಕ್ತದೆ, ಚೆನ್ನಾಗೇ ಇಲ್ಲ, ತುಂಬ ಸಮಸ್ಯೆ ಇದೆ ಅಂತ ಹೇಳೋ ತೋಟದಲ್ಲಿ ಇವತ್ತು 2 ತಿಂಗಳಲ್ಲಿ ಮಿರಾಕಲ್ ರಿಸಲ್ಟ್ ಬಂದಿರುವಂಥದ್ದು. ಕೆಲವಾರು ಗಿಡಗಳು ಸಾಯ್ತಾ ಇರೋ ಗಿಡಗಳು ವಾಪಸ್ ಬಂದಿರೋದು, ಮತ್ತು ಹಿಂಗಾರುಗಳಲ್ಲಿ ಗೊನೆಗಳಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಇದೆ. ನಿಜವಾಗಿ ಯಾರೆಲ್ಲ ಒಂದು ಒಳ್ಳೆ ಇಳುವರಿ ತೊಗೋಬೇಕು ಅಂತಿದ್ದೀರೋ ಅವರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ವಿಡಿಯೋ ನೋಡಿ. ಇದ್ರ ಬಗ್ಗೆ ಸರ್ ನೋಡಿ, ಇದು ಹೋಯ್ತು ಅಂತಾನೆ ಗಿಡ ಇದು ಹೋಗಿದೆ ಅಂತ ಅನ್ಕೊಂಡಿದ್ದು ನಾನು. ಹಾಂ, ಇದು ಮಣ್ಣೆಲ್ಲ ಫುಲ್ ಇದಾಗಿ ಪ್ಯಾಕಪ್ ಆಗಿ ಫುಲ್ ಬೇರೆಲ್ಲ ಹಿಡ್ಕೊಂಡಿತ್ತು. ಬಟ್ ಫುಲ್ಲು ಇದಾಗಿತ್ತು ಇದನ್ನ. ಬಟ್ ಇದನ್ನ ಬುಡ ಬಿಡಿಸಿಲ್ಲ ನಾನು. ಓಕೆ ಓಕೆ. ಬಟ್ ನೀವು ಕೊಟ್ರಿ ಏನ್ ಲಿಕ್ವಿಡ್ ಹೋಗುತ್ತೆ ಸಾಯುತ್ತೆ ಅಂತ ಹೇಳಿ ಇದನ್ನ ಹಂಗೆ ಬಿಟ್ಟಿದ್ದೆ. ಬಟ್ ನೀಟಾಗಿ ಲಿಕ್ವಿಡ್ ಏನ್ 3 ರೌಂಡ್ ಏನ್ ಕೊಟ್ಟಿದ್ರೆ 2 ಲೀಟರ್ ಹಾಕಿದ್ಮೇಲೆ ಇದು ನೋಡಿ, ಇದೆಲ್ಲ ಫಸ್ಟ್ 1 2 3 4 ಬರದಿದೆ. ಹೌದು, ಬರ್ತಾ ಇದೆ. ಬಟ್ ನನ್ನ ಪ್ರಕಾರ 8 ಹಿಂಗಾರ ಬರುತ್ತೆ, ಉಳಿಸ್ಕೋಬೇಕು. ಬಟ್ ಏನಂದ್ರೆ ಇದು ಹೋಗಿತ್ತು ಈ ಮರ, ಸುಳ್ಳು ಹೇಳ್ತಿಲ್ಲ, ಬಟ್ ಈ ಮರ ಹೋಗಿತ್ತು. ಇದು ಆಕ್ಚುಲಿ ಒಂಥರ ರೋಗ ಬಿದ್ದು ಇದು ನನ್ನ ಪ್ರಕಾರ ಬೇರಿಗೆ ಏನಾದ್ರು ಜಾಸ್ತಿ ಗ್ರಿಪ್ ಸಿಕ್ಕಿದ್ರು ಸಾಯುತ್ತೆ ಅದು. ಇಲ್ಲ ಏನ್ ಗೊತ್ತಾ, ಬೇರು ಎಕ್ಸ್ಟ್ರಾ ಹೋಗುತ್ತೆ, ಹೊರಗೆ ಬರುತ್ತೆ ನೋಡಿ. 1-2 ಇಂಚ್ ಹೊರಗೆ ಬಂದ್ರೆ ಅಲ್ಲಿರೋ ಆಹಾರ ಮೇಲೆ ಹೋಗುತ್ತೆ, ಹಂಗಾಗಿ ರೆಡಿ ಆಗೋದು. ಅಲ್ಲ, ಇದು ಆಕ್ಚುಲಿ ಈ ಗಿಡ ನಮ್ಮ ಅಮ್ಮಂಗೆ ಯಾವಾಗಲೂ ಹೇಳ್ತಿದ್ದೆ, ನೋಡಿ ಈ ಗಿಡ ಚೆನ್ನಾಗಿದೆ, ಈ ಗಿಡ ನೋಡಿ ನಾನು ಅನ್ಕೋಬೇಕು ರಿಸಲ್ಟ್ ಬಟ್ ಚೆನ್ನಾಗಿದೆ. ಅಲ್ಟಿಮೇಟ್ ಸಣ್ಣ ಗಿಡ ಆದ್ರೂ ಪ್ರೆಸೆಂಟೇಷನ್ ಹೆಂಗಿದೆ ನೋಡಿ. ಇದು ಇದೊಂದು 3 ವರ್ಷನೂ ಆಗಿಲ್ಲ, ಇದಕ್ಕೆ ನೆಟ್ಟಿರೋದು ನಾನು ಗಿಡ. ಇದು 3 ವರ್ಷ ಆಯ್ತು. ಗ್ರೇಟ್. ಬಟ್ ಚೆನ್ನಾಗಿದೆ ನೋಡಿ, ಮೇಲಿನ ಹಿಂಗಾರ ಇನ್ನೂ ಅಲ್ಟಿಮೇಟ್ ಇದು ತುಂಬಾ ಚೆನ್ನಾಗಿದೆ. ಬಟ್ ನೋಡಿ ಇಲ್ಲೊಂದು ಬರ್ತಾ ಇದೆ. ಅದು ಒಳ್ಳೆ ಆಗುತ್ತೆ. ಬಟ್ ಇದು ಫಸ್ಟ್ ಹಿಂಗಾರ, ಇದು ಈ ವರ್ಷ ಫಸ್ಟ್ ಬಂದಿರೋದು. ಫಸ್ಟ್ ಮತ್ತೆ ಹೋದ ವರ್ಷ ಎಲ್ಲ ಬಂದಿಲ್ಲ. ಫಸ್ಟ್ ಹಿಂಗಾರ ಎಲ್ಲ ಒಣಗಿ ಉದುರೋಗ್ಬಿಡ್ತವೆ. ಇದು ನೋಡಿ ಫಸ್ಟ್ ಹಿಂಗಾರ, ಇದು ಬಂದಿಲ್ಲ. ಹೋದ ವರ್ಷ ಎಲ್ಲ ಕೊನೆನೇ ಇಲ್ಲ ಇದರಲ್ಲಿ. ಬಟ್ ಈ ವರ್ಷ ಒಂದು ನೋಡೋಣ ಚೆನ್ನಾಗಿದೆ, ಏನಾಗುತ್ತೋ ಗೊತ್ತಿಲ್ಲ. ಅಲ್ಟಿಮೇಟ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಂಗೆ ಇದು ಇವೆರಡೇ ಗಿಡ ರಿಸಲ್ಟ್ ಅಂತ ಕೊಟ್ಟಿರೋದು. ಬಟ್ ಹೋಯ್ತು ಅನ್ಕೊಂಡಿದ್ದೆ, ಹೋಯ್ತು ಕಟ್ಸಿ ಒಂದು ದಾರಿ ಮಾಡ್ಬಿಡೋಣ, ಲಾರಿ ಗಿರಿ ಹೋಗಕ್ ಮೇಲೆ ಗುಡ್ಡಕ್ಕೆ ಅಂತ ಹೇಳಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಒಂದು ವಿಶೇಷವಾದ ತೋಟದಲ್ಲಿದ್ದೀವಿ. ಒಂದು ಒಳ್ಳೆ ಕಾಡಿನ ಮಣ್ಣಿರುವಂಥ ತೋಟ. ಆದರೂ ಕೂಡ ಇಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಈ ತೋಟದ ಮಾಲೀಕರ ಹತ್ರ ಮಾತಾಡೋಣ. ನಮಸ್ತೆ. ಹಾಂ ಸರ್, ನಮಸ್ತೆ. ತಮ್ಮ ಹೆಸರು ಸರ್? ಅವಿನಾಶ್ ಅಂತ. ಇದು ಯಾವ ಊರು? ಇದು ಚಬ್ಬೆನಾಡು. ಹಾಂ, ಮುತ್ತಿನಕೊಪ್ಪ ಗ್ರಾಮ ಪಂಚಾಯತ್ ಇರುತ್ತೆ. ಓಕೆ ಓಕೆ ಸರ್. ಇದು ಎಷ್ಟು ವರ್ಷದ ತೋಟ ಸರ್ ಇವೆಲ್ಲ? ಸರ್ ಇದೊಂದು 8-9 ವರ್ಷ ತೋಟ ಸರ್. ನಿಮ್ಮ ಪ್ರಕಾರ ಏನೆಲ್ಲ ಪ್ರಾಬ್ಲಮ್ ಇದೆ ಸರ್ ಈ ತೋಟದಲ್ಲಿ? ನೀವು ಹೇಳಿದ್ಮೇಲೆ ನಂಗೆ ಕಾಣ್ತಾ ಇದೆ ಪ್ರಾಬ್ಲಮ್ ಇಲ್ಲ ಅಂತಲ್ಲ, ಬಟ್ ಚುಕ್ಕಿ ರೋಗ ಬಿದ್ದಿದೆ, ಹಳದಿ ರೋಗ ಬಿದ್ದಿದೆ. ಗಿಡಗಳು ಹೇಳುವಂಥ ಇಂಪ್ರೂವ್ಮೆಂಟಿಂಗ್ ಕಾಣ್ತಾ ಇಲ್ಲ. ನಮ್ಮ ಎಫರ್ಟ್ಗೆ ಇಂಪ್ರೂವ್ಮೆಂಟಿಂಗ್ ಅಲ್ಲ ಈ ತೋಟ. ಕಳಿಸಲ್ಲ. ನೀವು ಎಷ್ಟು ಇನ್ಕಮ್ ತಗೊಂಡಿದ್ದೀರಾ ಸರ್? ಈ ಬರೀ ಈ 1000 ಗಿಡ 4 ಲಕ್ಷ ಇನ್ಕಮ್ ಆಯ್ತು ಸರ್. ಈಗ ನೋಡ್ತಾ ಇರೋ ಪ್ರಕಾರ ಎಲೆ ಗಿಡಗಳಲ್ಲಿ ಆರೋಗ್ಯ ಕಾಣ್ತಾ ಇದೆ, ಅನಾರೋಗ್ಯ ಕಾಣ್ತಿದೆಯಾ? ಆರೋಗ್ಯ ಇಲ್ಲ ಅನ್ಸುತ್ತೆ ಸರ್. ಎಷ್ಟು % ಅನಾರೋಗ್ಯ ಕಾಣ್ತಿದೆ ಅಂದಾಜು? ನನ್ನ ಪಟ್ಟು ಎಬೋ ಒಂದು 85% ಆರೋಗ್ಯನೇ ಇಲ್ಲ. ನೆಕ್ಸ್ಟ್ ವರ್ಷ ಈ ಅನಾರೋಗ್ಯ ಸರಿ ಮಾಡಿಕೊಂಡು ಕೂಡ ಇಳುವರಿ ಜಾಸ್ತಿ ಆಗುತ್ತೆ. ಅದ್ರ ನೆಕ್ಸ್ಟ್ ವರ್ಷ ನಮ್ಮ ಜೊತೆ 3 ವರ್ಷ ಇರಿ. ನಾನು ಅಂದ್ಕೊಂಡಿದ್ದೀನಿ 20-25 ಲಕ್ಷ ರೂಪಾಯಿ ಇನ್ಕಮ್ ನಿಮಗೆ ಇದರಲ್ಲಿ ತೆಗಿಸ್ಲೇಬೇಕು ಅಂತ. ಅದಕ್ಕೆ ಏನು ಬೇಕು ಎಫರ್ಟು? ಬರೀ ನಾವೇನೋ ಒಂದು ಕೊಡೋದಂತಲ್ಲ, ನೀವು ರೈತರು ಸ್ವಂತ ಗೊಬ್ಬರ ತಯಾರು ಮಾಡಬೇಕು. ಅದಕ್ಕೆ ನೀವು ತಯಾರಾದರೆ 75% ಗೊಬ್ಬರ ನಾವು ತಯಾರು ಮಾಡಬೇಕು, 25% ಹೊರಗಡೆ. ಅದನ್ನು ನಾವು ಹೇಳ್ಕೊಡೋಕೆ ರೆಡಿ ಇದ್ದೀವಿ. ನಮ್ಮ ಜೊತೆ ನೀವಿದ್ದರೆ ನಿಮ್ಮ ಜೊತೆ ನಾವಿರ್ತೀವಿ. 4 ಗಿಡ ನೋಡೋಣ. ಈ ಗಿಡಗಳ ಬಗ್ಗೆ ನೀವು ಮಾಹಿತಿ ಕೊಡಿ. ನೋಡಿ ಸರ್, ಈ ಗಿಡ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಇಂಥ ಒಂದು ಅದ್ಭುತವಾದ ಮರ ಇದು ತೋಟ. ಏನು ಅನ್ಸುತ್ತೆ ಇದು ನೋಡಿದ್ರೆ? ಏನು ಸರ್, ಈಗಲೇ ಎಲ್ಲ ಹೋಗಿದೆ, ಅದು ಏನು ಮರನೇ ಮೇಲಿನೆಲ್ಲ ಇಲ್ಲವೇ ಇಲ್ಲ, ಮೇಲಿನೆಲ್ಲ ಬರ್ತಾ ಇಲ್ಲ ಅಲ್ಲಿ. ನೆಕ್ಸ್ಟ್ ವಿಡಿಯೋನ 2 ತಿಂಗಳ ನಂತರ ಇದನ್ನೆಲ್ಲ ನೋಡೋಣ. ಈ ಊರಲ್ಲಿ ಒಂದು ಸ್ವದೇಶಿ ಗೊಬ್ಬರ ಕೊಟ್ಟಿದ್ವಿ. ನೆಕ್ಸ್ಟ್ ಈಗ ಏನು ರಿಸಲ್ಟ್ ಬಂದಿದೆ ಅಂತ ಕೇಳೋಣ ರೈತರು. ಇದು 2ನೇ ಸಲ ನಾವು ಬಂದಿದ್ದೀವಿ, ಒಂದು ಸಲ ಕೊಟ್ಟು. ಸರ್, ಈ ಒಂದು ಗಿಡ ಇದು ಹೆಂಗಿತ್ತು ಸರ್ ನಮ್ಮ ಗೊಬ್ಬರ ಕೊಡೋಕೆ ಮುಂಚೆ? ಇದರ ಪರಿಸ್ಥಿತಿ ಹೆಂಗಿತ್ತು ಸರ್? ನನಗೆ ಆಲ್ಮೋಸ್ಟ್ ಈ ಭಾಗ ಏನು ಕಾಣುತ್ತೆ ಇಲ್ಲಿಂದ ಇಲ್ಲಿವರೆಗೂ, ಓಕೆ ಸರ್, ಇದಿಷ್ಟು ಗಿಡಗಳು ಹೋಗುತ್ತೆ ಅನ್ನೋ ನಂಬಿಕೆಯಲ್ಲಿ ಇದ್ದಿದ್ದು ನಾನು. ಬೇರೆ ಗಿಡ ಏನಾದ್ರು ಬೇರೆ ಪ್ಲಾಂಟ್ ಮಾಡಬೇಕು ಇಲ್ಲಿಗೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ. ಹೋಗುತ್ತೆ ಅನ್ಕೊಂಡಿದ್ರೆ? ಹೋಗುತ್ತೆ, ಇದು ಈ ಗಿಡ ಎಲ್ಲ ಹೋಗುತ್ತೆ ಅಂತಾನೆ ಇದ್ದೆ. ಓಕೆ, ಹೊಸದಾಗಿ ರೋಗ ಬಿದ್ದಿದೆ ಅಂತ ಅನ್ಕೊಂಡಿದ್ದೆ. ಓಕೆ. ಬಟ್ ಹಾಕಿ ಒಂದು ತಿಂಗಳಲ್ಲಿ ಕೆಲವೊಂದು ಇದರಲ್ಲೇ ರಿಸಲ್ಟ್ ಗೊತ್ತಾಗ್ತಾ ಇದೆ. ಎಲೆಗಳು ಹಾರಾಡೋದು ಆ ಕಡೆ ಈ ಕಡೆ. ನೋಡಿ, ಈ ಎಲೆ ಎಷ್ಟು ಗಿಡ್ಡ ಇದೆ? 2 ಫೀಟ್ ಇರ್ಬೋದು. ನೋಡಿ, ಪಕ್ಕದಲ್ಲಿ ಎಷ್ಟು ದೊಡ್ಡದಿರ್ಬೋದು ಸರ್? ಸಿಕ್ಕಾಪಟ್ಟೆ ಇದೆ ಸರ್. ಬಂದಿರೋದು ಇದಕ್ಕೇನೋ ಹೆಸರು ಮೊನ್ನೆ ಒಂದು ನೀವು 2-3 ತಿಂಗಳ ಹಿಂದೆ ಗೌರ್ಮೆಂಟ್ ಗೊಬ್ಬರ ಹಾಕಿದ್ದೆ. ನೀವು ಬಂದ್ಮೇಲೆ ನಾನು ಇದಕ್ಕೆ ಯೂಸ್ ಮಾಡಬೇಡಿ ಅಂತ ಹೇಳಿದ್ಮೇಲೆ ನಾನು ಹಾಕಿಲ್ಲ. ಬಟ್ ನಾನು ಸಸಿ ಅಂತ ಹೇಳಿದಾಗ ತಿಂಗಳ ಗೊಬ್ಬರ ಹಾಕಿದ್ದು ಉಂಟು ನಾನು. ಹೌದಾ? ಬಟ್ ಆ ಥರ ಎಲ್ಲ ಮಾಡ್ತೀನಿ ನಾನು, ಇಲ್ಲ ಅಂತಲ್ಲ. ಬಟ್ ಈ ಟೈಮ್ ನೋಡೋಣ ನಿಲ್ಸಿದ್ದೀನಿ, ಗೌರ್ಮೆಂಟ್ ಗೊಬ್ಬರ ನಿಲ್ಸ್ತೇನೆ ನೋಡೋಣ. ಆದ್ರೂ ಕೂಡ ಹೆಂಗ್ ಬಂದಿದೆ? ಪರವಾಗಿಲ್ಲ ಸರ್. ಇಲ್ಲ ಸರ್, ನೋಡಿ 3 ಎಲೆ ಬಂದಿದೆ. 3 ಎಲೆ. 3ನೇದು ನೋಡಿ ಮೇಲಿಂದು ತುಂಬಾ ಹೈಟ್ ಆಗಿ ಒಳ್ಳೆ ಪರ್ಸನಾಲಿಟಿ ಬಂದಿದೆ. ಚೆನ್ನಾಗಿದೆ ಸರ್. ಇದು ತುದಿ ಕುಡಿಯಲೆ ಅಲ್ಟಿಮೇಟ್ ಆಗಿ ಎಲ್ಲಾ ಮರದಲ್ಲಿ ಅಬ್ಸರ್ವ್ ಮಾಡಿದೆ. ಬಟ್ ಸುಳಿ ಹೈಟ್ ಇದೆ. ಮತ್ತೆ ಇವ್ರದ್ದು ಒಂದು ಮರಕ್ಕೆ ಹಾಕಿದ್ದೀನಿ, ಆ ಕಡೆ ತೋಟದ ಒಂದು ಮರಕ್ಕೆ ಹಾಕಿದ್ದೀನಿ. ಓಕೆ ಓಕೆ, ನೀವು ಹೇಳಿದ್ರಲ್ಲ. ಓಕೆ. ಬಟ್ ಅದರಲ್ಲೂ ಒಂದು ಮರ ಚೆನ್ನಾಗಿ ಕಾಣ್ತು ನನಗೆ. ಬಟ್ ರಿಸಲ್ಟ್ ಚೇಂಜ್ ಆಗಿದೆ. ಸೂಪರ್. ಬಟ್ ಹಿಂಗಾರ ಎಲ್ಲ ನೋಡಿದಾಗ ಸ್ವಲ್ಪ ಚೇಂಜಸ್ ಕಾಣ್ತದೆ. ಅದ್ಭುತ. ಇಲ್ಲಿ ನೋಡೋಣ ಒಂದು ಹಿಂಗಾರ ಅನ್ನೋದಕ್ಕೆ. ನೋಡಿ, ಹಿಂಗಾರ ಇದು ಹಳೆ ಹಿಂಗಾರ.
ಸರ್ ಆ ಕಡೆ ಅದು ಹಳೆ ಅಂಗಾರ ಅದು ಅಷ್ಟೊಂದು ಇದಿಲ್ಲ. ಹಾಂ, ಈ growth ಅದು ಸ್ಟ್ರೆಂತ್ ಕಳ್ಕೊಂಡಿದೆ ಕಳ್ಕೊಂಡಿದೆ. ನೋಡಿ. ಅದು ಹಳೆ ಹಿಂಗಾರ ಇದು ಫಸ್ಟ್ ಸಣ್ಣದಿದೆ, ಆ ಕಡೆ ಹಳೆ ಹಿಂಗಾರ ಸ್ಟ್ರೆಂತ್ ಕಳ್ಕೊಂಡಿದೆ, ಡೌನ್ ಆಯಿತು. ನೋಡಿ ಈ ಹಿಂಗಾರ ಎಷ್ಟು ಹೈಟ್ ಇದೆ, ಎಷ್ಟು ಅಗಲ ಇದೆ. ನಿಮ್ಮ ಪ್ರಕಾರ ಈ ಹಿಂಗಾರದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಅಂದಾಜಿಗೆ ಎಷ್ಟು ಕಾಯಿ ಇರ್ಬೋದು ಸರ್? ಇದೆ ಸರ್ ಒಂದು 400ರಿಂದ ಒಂದು 600 ಒಳಗೆ ಕಾಯಿದೆ ಸರ್. 600 ಅಂತೂ ಕಾಯಿದೆ. ಕಾಯಿದೆ. ಓಕೆ. ಬಟ್ ನಿಲ್ಸ್ಕೋಬೇಕು. ಹೌದು, ಅದೇ ಮೇನ್ ಇದೆ. ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿ ಚೆನ್ನಾಗಿದೆ. ಹೌದು. ಬಟ್ ಕೆಲವೊಂದು ಚೆನ್ನಾಗಿ ಕಾಣ್ತಾ ಇದೆ ಹಿಂಗಾರ. ಇದು ಅಷ್ಟೇ, ಇದು ಎಲೆ ಚುಕ್ಕಿ ರೋಗ ಇದ್ದಿದ್ದು. ಹಾಂ, ಕೆಳಗಡೆ ಮೇಲ್ಗಡೆ ಸುಳಿ ಏನೂ ಇರಲಿಲ್ಲ. ಹಾಂ, ಬಟ್ ಈ ಕಡೆ ನೋಡಿ, ಈ ಕಡೆ ಆ ಕಡೆ ಈ ಕಡೆ ಹೊಸದಾಗಿ ಬಂದಿರೋದು. ಹಾಂ ಹಾಂ. ನೋಡಿ ಇದು ಎಲೆ ಇದು ಅಷ್ಟೇ. ಇದು ನೋಡಿ ಎಲ್ಲ ಇದು ಮೇಲ್ಗಡೆ ಮಾತ್ರ ಏನು ಪ್ರಾಬ್ಲಮ್ ಇಲ್ಲ. ಹೌದು, ಬಟ್ ಲಿಕ್ವಿಡ್ ಪಕ್ಕಾ ಏನು ಬಂದಿದೆ. ಮಾಡಿಲ್ಲ ನಾನು. ಹಾಂ, ಬಟ್ ನೋಡಿ ನೋಡಿ ಕೊಟ್ಟಿದ್ದು ಅದಕ್ಕೆ ಹೋಗಿದ್ದೀನಿ. ಅದೇ ನೋಡಿ, ಇದು ಎಲೆ ಹಿಂಗಿದೆ, ಎಲೆ ಚುಕ್ಕಿ ರೋಗ ಫುಲ್ ಇದೆ. ಅಂದರೆ ಮೇಲ್ ಬಂದಿರೋ ಎಲೆ ಅಂತ ಒಳ್ಳೆ ಸಖತ್ತು ದೊಡ್ಡದಿದೆ, ಸಿಕ್ಕಾಪಟ್ಟೆ ದೊಡ್ಡದಿದೆ. ನೋಡಿ ಇದ್ರೊಳಗೆ ಎಲೆಗಳೆಲ್ಲ ಟ್ವಿಸ್ಟ್ ಆಗಿಬಿಟ್ಟಿದೆ. ಹೌದೌದು, ಇದೆಲ್ಲ ಟ್ವಿಸ್ಟ್ ಆಗ್ಬಿಟ್ರೆ ಅದೊಂಥರ ರೋಗ ಅದು. ಹೌದು ನೋಡಿ ಇದೆಲ್ಲ ಟ್ವಿಸ್ಟ್ ಆಗಿದೆ. ಮತ್ತೆ ರೀಸನ್ ಮೈನ್ ಏನಂತ ಹೇಳಿದ್ರೆ, ಹಾಂ ಸರ್, ಇದು ಇದೇನ್ ಬೀಳುತ್ತೆ ಹಾಳೆ, ಹಾಂ ಹಾಂ, ಹಾಳೆ ಎಲ್ಲ ಸಿಕ್ಕಾಪಟ್ಟೆ ಉದ್ದುದ್ದ ದೊಡ್ಡ ದೊಡ್ಡ ಹಾಳೆಗಳು. ಅಂದರೆ ಗರಿ ಹಿಂಗಾರ ಅಷ್ಟು ದೊಡ್ಡದು ಬರ್ತಾ ಇದೆ ಅಂತ. ಹಿಂಗಾರ ಚೆನ್ನಾಗಿ ಬರುತ್ತೆ. ಹಾಂ, ಬಟ್ ಇವೆಲ್ಲ ಹಳೆವೆ, ಇವೆಲ್ಲ ಕೀಳಿಸ್ಬೇಕಂತೀವಿ. ಇವೆಲ್ಲ ಹಳೆವೆ ಅದಕ್ಕೆ ಅದೇ ಫ್ರೀ ಇರುವಾಗ ಅದನ್ನು ರೋಗ ಇರೋದಾದ್ರೆ ಕೇಳಿಸ್ಬಿಟ್ಬಿಟ್ರೆ ಆಯ್ತು. ನೋಡಿ ಸರ್, ಇದೊಂದು ಗಿಡ ನೋಡಿ. ಯಾವಾಗಲೂ ಗಿಡ ನಮಗೆ ಇಳುವರಿ ಅಲ್ಲ, ಗಿಡ ಬೇಕು. ನೋಡಿ ಈ ಹಾಳೆ ನೋಡಿ ಹೆಂಗೆ ಖುಷಿ ಹೆಂಗಾಗುತ್ತೆ. ಈ ಮರ ನೋಡಿ, ಮರ ಡಿಫ್ರೆಂಟ್ ಚೇಂಜ್ ಆಗಿದೆ. ಹೌದು. ಬಟ್ ಗೊಬ್ಬರ ಬಿಟ್ಟಿದ್ದೀನಿ ಈಗ. ಈಗ ಒಂದೊಂದು ಗೊಬ್ಬರ ಹಾಕವನು ಹಾಂ, ನೋಡ್ಬೇಕು ರಿಸಲ್ಟ್ ನ ಬೇರೆ ತರ ಮಾಡಿ. ಇದಿಷ್ಟೇ ಫ್ಲಾಟ್ ಇದೇನು ಕಾಣುತ್ತೆ ಸಣ್ಣ ಗಿಡ ಇದು. ಹಾಂ, ಇದಿಷ್ಟಕ್ಕೆ ಮಾತ್ರ ಬೇರೆ ತರ ಮಾಡೋಣ ಅಂತ ಐಡಿಯಾ ಇಟ್ಕೊಂಡು ಹಂಗೆ ಇಟ್ಕೊಂಡಿರೋದು. ಸೂಪರ್. ನೋಡಿ ಈ ಗಿಡ ಹೆಂಗಿದೆ, ಎಲ್ಲ ಗಿಡ 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 ಎಲ್ಲ. ಹೌದೌದು. ನೋಡಿ ಮೇಲೆ ಬಂದಿರೋದು ಗ್ರೀನರಿ ಮತ್ತು ಅದು ಇರೋ ಅಗಲ. ಹೌದು. ಏನು ಅನ್ಸುತ್ತೆ ಸರ್ ಅದು? ತುಂಬಾ ಅಂದ್ರೆ ಏನಂದ್ರೆ ಏನೋ ಒಂದು ಈಗಿಲ್ಲ ಇವನ್ 4-5 ವರ್ಷದ ಗಿಡಗಳು ಇವಿನ್ನು. ಒಂದು 7-8 ವರ್ಷದ ಗಿಡದ ಫೀಲಿಂಗ್ ಬರ್ತಾ ಇದೆ. ಹೌದು. ನೋಡಿ ಇನ್ನು ಸಣ್ಣ ಗಿಡ ಇದೆ. ಈ ಸಣ್ಣ ಗಿಡದಲ್ಲಿ ಹೆಚ್ಚು ಕಮ್ಮಿ ಹೆಂಗಿದೆ ಅಲ್ಟಿಮೇಟ್ ಅಂದರೆ ಹಂಗಿದೆ. ಅಲ್ಲ ಇದು ಹೋದ ವರ್ಷಕ್ಕಿಂತ ಈ ವರ್ಷನೂ ತುಂಬಾ ಚೆನ್ನಾಗಿದೆ. ಇದು ಇದು ಅಷ್ಟೇ. ಇದು ನೋಡಿ, ಹಾಂ, ಇದು ಹೋದ ವರ್ಷ ಇದು ಹೈಟ್ ಆಗ್ತಿಲ್ಲ ಮರ. ಹೇಳ್ಬೇಕು ಅಂದ್ರೆ ಇಲ್ಲೇ ಕುತ್ತು ಬಂದ ಗಿಡ. ಹಾಂ ಹಾಂ, ಇಲ್ಲಿ ಭಾರಿ ಇದು ಚೆನ್ನಾಗಿದೆ. ಇದು ಹಿಂಗಾರ ಇದಂತ ಗಟ್ಟಿ ಸ್ಟಡಿ ಇದೆ ನೋಡಿ. ಹಿಂಗಾರ ಅಂದರೆ ಹಿಂಗೆ ಸ್ಟಡಿ ಇರಬೇಕು ಗಟ್ಟಿಯಾಗಿ. ಸ್ಪ್ರೇ ನೀವು ಮಾಡಿ ಅಂತ ಹೇಳಿದ್ರಿ, ಮತ್ತು ನಾನು ನೋಡೋಣ ಇದು ಲಿಕ್ವಿಡಿಗೆ ಆಲ್ಮೋಸ್ಟ್ ಚೇಂಜಸ್ ಕಾಣ್ತು ನನಗೆ. 100% ಬರುತ್ತೆ, 100%. ಯಾಕೆಂದ್ರೆ ಸರ್ ಅದೇ ನನಗೆ ನನ್ನ ಫ್ರೆಂಡ್ ಅದೇ ಲಿಕ್ವಿಡ್ ಏನಂದ್ರೆ ಒಂದು ಕೆಲಸ ಮಾಡುತ್ತೆ ಅಂತ ಹೇಳಿದ್ದ. ಹಾಂ, 100% ಇವಾಗ ನೀನು ಏನು ಬುಡ ಬಿಡ್ಸ್ ಮಾಡ್ತೀವಿ, ಹಾಂ ಹಾಂ, ಲಿಕ್ವಿಡ್ ಕೆಲಸ ಮಾಡುತ್ತೆ. ಹಿಂಗೆ ಅದ್ರ ಐಡಿಯಾಸ್ ಇಲ್ಲ. ಬಟ್ ನೀನು ಬಿಡಿಸಿ ಅಂದ ಅವ ಅಪ್ಪನ ಕಾಲದಲ್ಲಿ ನೀವು ಬಿಡಿಸ್ಕೊಂಡು ಮಾಡಿ ತುಂಬ್ತಿದ್ರಿ. ಬಟ್ ಏನು ರಿಸಲ್ಟ್ ನಮಗೆ ಗೊತ್ತಾಗ್ತಿಲ್ಲ. ನೋಡೋಣ ಇದಿಷ್ಟಕ್ಕೆ ಟೋಟಲ್ ಈ ವರ್ಷ ಏನು ಬೇರೆ ಮುಟ್ಟಿಲ್ಲ. ಓಕೆ. ಬಟ್ ನೋಡೋಣ ಇದನ್ನೇ ಹಾಕಿ ಮಾಡೋಣ ಅಂತ ಒಂದು ಐಡಿಯಾದಲ್ಲಿ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಬಟ್ ಹಿಂಗಾರ ಇರೋ ಲೆಕ್ಕದಲ್ಲಿ ಚೆನ್ನಾಗಿದೆ. ಬಟ್ ಇನ್ನು ನೋಡ್ಬೇಕು. ಹೌದು. ನೋಡಿ ಇದೊಂದು ಗಿಡ ನೋಡಿ. ಹಾಂ, ಸ್ವಲ್ಪ ಬಗ್ತಾ ಇದ್ದಾವೆ. ಹಾಂ, ಎಲ್ಲ ಗುಂಡು ನೇರ ಆಗ್ಬಿಟ್ಟಿತ್ತು. ಸ್ಟ್ರೈಟ್ ಇದೆ. ಸ್ಟ್ರೈಟ್ ಇಲ್ಲಿ ಚೆನ್ನಾಗಿ ಕಂಡಿದೆ. ಈ ಸಸಿಲಿ 4-5 ಸತಿ. ಬಟ್ ಗ್ರೋತಿಂಗ್ ಚೆನ್ನಾಗಿ ಕಂಡಿದೆ, ತೊಂದರೆ ಇಲ್ಲ. ಓಕೆ. ನೋಡಿ ಅದರಲ್ಲಿ ಕೂಡ ಮೇಲಿಂದು ಹೈಟಾಗಿ ಬರ್ತಾ ಇದೆ, ಓಪನ್ ಆಗ್ತಾ ಇದೆ. ಹೌದೌದು, ಫುಲ್ ಓಪನ್ ಆಗ್ತಾ ಇದೆ, ಅದು ಖುಷಿ. ಗಿಡ ನೀವು ಹೇಳ್ದಂಗೆ ತೆಂಗಿನ ಸರ್ ಏನು ಅನ್ಕೊಂಡಿದೆ ಸರ್? ಇದು ಹೋಗುತ್ತೆ ಅನ್ಕೊಂಡಿದ್ದೆ. ಹಾಂ ಹಾಂ. ಬಟ್ ಹಿಂಗಾರ ಮಾತ್ರ ಬರ್ತಾ ಇದೆ. ನೋಡಿ ಅದು ಫ್ರೆಶ್ ಹಿಂಗಾರ ಅದ್ಭುತವಾಗಿ ಬರ್ತಾ ಇದೆ. ಮತ್ತು ಹೋಗಿತ್ತಲ್ಲ ಎಲೆ ಬಂದಿದೆ ನೋಡಿ. ಎಲೆ ಬಂದಿದೆ. ಎಲೆ ನೋಡಿ ಬಂದಿದೆ ಅಲ್ಲಿ ನೋಡಿ. ಆ ಕುಡಿ ಎಲೆ ಓಪನ್ ಆಗ್ಬಿಟ್ಟಿದೆ. 3 ಎಲೆ ಓಪನ್, 2 ಎಲೆ ಓಪನ್ ಆಗಿದೆ. ಅದು ಒಂದು ಇನ್ನು ಸ್ವಲ್ಪ ಗಿಡ್ಡ ಇದೆ ಅಷ್ಟೇ. ನೋಡಿ ಅಲ್ಲಿ ಎಲೆ ಓಪನ್ ಆಗಿದೆ. ಹಾಂ, ಅಂದರೆ ಎಲೆ ಬಂದೇ ಬರುತ್ತೆ ಅಂದಾಗ ಮಾತ್ರ. ನೀವು ಹೇಳೋ ಗಿಡದಲ್ಲಿ ಸ್ಟ್ರೆಂತ್ ಇದೆ. ಹಾಂ, ಬಟ್ ತಗೊಂಡೋ ರೀತಿ ಅವಕ್ಕೂ ಗೊತ್ತಿಲ್ಲ, ನಮ್ಗೆ ಹಾಕೋ ರೀತಿ ನಮಗೂ ಗೊತ್ತಿಲ್ಲ. ಹೌದು, ಹಂಗಾಗಿದೆ. ಈಗ ನೋಡಿ ಈ ಹಿಂಗಾರ ನೋಡುವ ಖುಷಿ ಆಗುತ್ತೆ. ಆರೋಗ್ಯವಾದ ಹಿಂಗಾರ. ಹೌದೌದು, ತುಂಬ ಅದ್ಭುತವಾಗಿದೆ. ನೋಡಿ ಈ ಹಳೆ ಹಿಂಗಾರ ನೋಡಿ, ಯಾವಾಗಲೂ ಇದು ನೋಡ್ಬೇಕು ನಾವು. ಈ ಹಳೆ ಹಿಂಗಾರ ಹೆಂಗಿದೆ, ಎಲ್ಲ ಮುಟ್ರಿಕೆ ಇದೆ. ಅಲ್ಲ ಅತಿಲ್ಲ ಗರ್ಭ ನೋಡಿ ಹೇಗಿದೆ ಅಂತ. ಹಾಂ, ಅದಂತೂ ಅಲ್ಟಿಮೇಟು. ಅದು ನೀವು 1000 ಕಾಯಿ ಬರ್ಬೋದೇನೋ. ನೋಡಿ ಈ ಹಳೆ ಹಿಂಗಾರ ರೋಗದ್ದು ಸ್ವಲ್ಪ ಮೊಟ್ರಿಕೆ ಆಗಿದೆ. ಈ ಕಡೆದು ಅಷ್ಟೇ, ಆ ಕಡೆ ಲೈಟ್ ಆಗಿದೆ. ಆ ಕಡೆ ಸ್ವಲ್ಪ ಜಾಸ್ತಿ ಇದೆ, ಈ ಕಡೆ ಕಮ್ಮಿ ಇದೆ. ಹೊಸದು ಬಂದು ಇದರಲ್ಲಿ ಕಾಯಿ ನಿಂತಿರೋ ರೀತಿ ಮತ್ತು ಅದು ಇರೋ ದೊಡ್ಡದು. ಇದು ನೀವು ನನ್ನ ಪ್ರಕಾರ ಇದು ಸ್ಟಾರ್ಟಿಂಗ್ ಅಲ್ಲಿ ಇತ್ತು. ಇದು 1, 2, 3 ಇವೇನು ಹಿಂಗಾರ ಕಾಣ್ತವೆ. ಆ ಸ್ಟಾರ್ಟ್ 3 ಇತ್ತು. ಸ್ಟಾರ್ಟಿಂಗ್ ಇತ್ತು 3 ಇದ್ವು. ಹೊಸದು ಬಂದಿದ್ದು ಮಾತ್ರ ಸ್ಟಾರ್ಟಿಂಗ್ ಈ ವರ್ಷ ಸ್ಟಾರ್ಟ್ ಆಗಿದೆ. ಹೌದು. ಮತ್ತು 2 ಹಿಂಗಾರ ಅಂತೂ ಭಾರಿ ಅಲ್ಟಿಮೇಟ್ ಆಗಿರೋದು. ಬರಕಿದೆ ಈ ತರ 100, 150, 200 ಗಿಡ ಇದ್ರೆ ಸಾಕು, ರೈತರು ಬದುಕಬಹುದು. 100% ಬದುಕಬಹುದು ಸರ್. ತೀರಾ ಜಾಸ್ತಿ ಬೇಕು ಅಂತೇನಿಲ್ಲ. ಬಟ್ ಇದ್ರಲ್ಲಿ ಖುಷಿ ಇದೆ. ಜಾಸ್ತಿ ವರ್ಷದ ಗಿಡಗಳು ಅಲ್ಲ. ಹೌದು. ನೋಡಿ ಅದೊಂದು ಎಣಿಸಿದ್ವಿ. ಅದು ಸಣ್ಣ ಗೊನೆ ಸ್ವಲ್ಪ. ನೋಡಿ ಈ ಕಾಯಿ ನೋಡಿ, ಈ ಕಾಯಿ ಏನು ಹೇಳ್ತೀರಾ? 2
ಇನ್ನು ಬರಕ್ಕೆ ಇನ್ನು 1 2 3 ಕೊನೆ ಬರಕ್ಕೆ ಇನ್ನು ಬರೋಕ್ಕಿದೆ. ಹೆಚ್ಚಿಗೆ ಒಂದೊಂದು ಕೊನೆಯಲ್ಲಿ ಎಷ್ಟು ಕಾಯಿ ಇರ್ಬೋದು ಸರ್ ನಿಮ್ಮ ಪ್ರಕಾರ? ಇದೆ ಸರ್, ಇದರಲ್ಲೊಂದು 800 900 ಕಾಯಿ ಆದ್ರೆ ಬರುತ್ತೆ. ನಿಲ್ಸ್ಕೋಬೇಕು, ಕಾಯಿ ಇದಾವೆ, ಕಾಯಿ 800 900 ಕಾಯಿ ಇದೆ 100%. ಅದು ನಿಲ್ಸೋದೇ ಮೇಯ್ನ್ ಸರ್. ನಿಲ್ಸೋದನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ಮತ್ತೆ ಅದೆಲ್ಲ ಅಷ್ಟೇ, ಅದು ಅಷ್ಟೇ ನೋಡಿ, ಅಲ್ಲಿ ಕೆಳಗಡೆ ಬೆಲ್ಲ ನೋಡಿ, ಮೇಲ್ಗಡೆ ಬೆಲ್ಲ ಇದು ಹೌದು, ಎಲೆಗಳೆಲ್ಲ ಇದಾಗಿಲ್ಲ. ಕೆಳಗಿದ್ದು ಪೂರ್ತಿ ನೋಡಿ ರೋಗ ಇದೆ. ಇದು ರೋಗದ್ದು ನೋಡಿ, ಅದು ಸ್ವಲ್ಪ ಪರವಾಗಿಲ್ಲ. ಆದರೆ ಮುಂದ್ಗಡೆ ಬಂದಿರೋದು ನೋಡಿ ಸಂಪೂರ್ಣ ಚೇತರಿಸ್ಕೊಂಡಿದೆ. ಸಂಪೂರ್ಣ ಚೇತರಿಸ್ಕೊಂಡು ಅದು ಓಪನ್ ಆಗಿರೋದು. ನಾವು ಇದಕ್ಕೆ ಇದು ನಿಮ್ದು ಲಿಕ್ವಿಡ್ ಇಂದು ಒಂದು ಏನ್ ಗ್ಯಾರಂಟಿ ಅಂತ ಗೊತ್ತಾಯ್ತು ಅಂದ್ರೆ, ಬಟ್ ನಾನು ಸುಳಿಲ್ ಕಂಡಿಡ್ಕೊಂಡೆ. ನೋಡಿ ಸುಳಿ ಬಂತಂದ್ರೆ ಏನಂದ್ರೆ ಸುಳಿ ಇದೆಯಲ್ಲ, ಇಲ್ಲೇ ನಾನೇ ಹಾಕಿ ನಾನೇ ನಿಂತ್ಕೊಂಡು ನೋಡೋ ನನ್ಗೆ ಅಬ್ಸರ್ವ್ ಆಯ್ತು. ಬಟ್ ಜನ ಬಿಟ್ಟು ಇದಕ್ಕೆ ಮಾಡ್ತಿಲ್ಲ, 100% ಸರಿ ಆಗ್ತಿಲ್ಲ. ನಿಮ್ಗೆ ಸಮಾಧಾನ ಆಗ್ತಿರ್ಲಿಲ್ಲ. ನಾನು ಇಲ್ಲಿಂದ ಅಲ್ಲಿ ಏನ್ 1000 ಗಿಡಕ್ಕೆ ಹಾಕ್ಸಿದೀನಿ, ಲಿಕ್ವಿಡ್ ನೋಡ್ಬೇಕಂದ್ರೆ ಹಾಕ್ಸ್ಕೊಂಡೆ ನೋಡಿ. ಇದು ಅಷ್ಟೇ, ಈ ಮರ ಹೋಯ್ತು ಅನ್ಕೊಂಡೆ. ಹೌದು, ನಾನು ಹಂಗೆ ಅನ್ಕೊಂಡಿದ್ದೆ. ಅದು ಈ ಮರ ಇದೆಯಲ್ಲ, ಇದು ಹೋಗುತ್ತೆ. ನಮಗೆ ಇದೇ ಚಾಲೆಂಜ್ ಅನಿಸುತ್ತೆ ನೋಡಿ. ಫುಲ್ ಎಲೆ ಚುಕ್ಕಿ, ಫುಲ್ ಎಲೆ ಚುಕ್ಕಿ. ಇದು ಮಳೆಗಾಲದಲ್ಲಿ ನೀರು ನುಗ್ಗಿ ಗಿಡ ಹೋಯ್ತು ಅನ್ಕೊಂಡೆ. ಹೌದು, ಇದು ಕಡಿಬೇಕು, ದಾರಿ ಮಾಡ್ಬಿಡೋಣ ಅಂತ ಇಟ್ಕೊಂಡು. ಓ, ನೀವು ಹಂಗ ಅನ್ಕೊಂಡ್ರೆ ಆ ಥರ ಮಾಡ್ಬೇಕು, ಇಲ್ಲಿ ಒಂದು ದಾರಿ ಮಾಡ್ಬಿಡೋಣ ಅಂತ. ಬಟ್ ಇದನ್ನ ಏನಾಯ್ತು ಅಂತ ಹೇಳಿದ್ರೆ, ಹೋಗಿರೋ ಗಿಡ ಇದು ಆಕ್ಚುಲಿ ನಂಜೇರಿ ಹೋಗಿರೋದು, ರೋಗ ಕಾಯಿಲೆ ಏನಿಲ್ಲ. ಹೌದೌದು. ಬಟ್ ಇವೆಲ್ಲ ನಂದು ಇದೆಲ್ಲ ಆಕ್ಚುಲಿ ನಾನು ಇರೋದನ್ನ ಹೇಳ್ಬೇಕು. ಬಟ್ ಇದು ಎಲ್ಲ ನಂಜು ನಾವು ನಿರ್ಲಕ್ಷ್ಯ ಮಾಡಿ ಕಪ್ಪು ಹೊಡಿಲಿಲ್ಲ, ನಾನು ಮಣ್ಣು ಫುಲ್ಲು ತುಂಬಿಸ್ಬಿಟ್ಟೆ. ಬಟ್ ಈ ಗಿಡ ಹೋಯ್ತು ಅಂತ ಒಂದು ರೀಸನ್ ಬೇಜಾರಾಗಿತ್ತು. ಬಟ್ ಸಡನ್ಲಿ ಬಂತು. ಬಟ್ ಇಲ್ಲಿ 2 ಗಿಡ ಆದ್ರೂ ನಂದು ಹೋಯ್ತು. ಯಾವಾಗ ಸ್ಟಾರ್ಟಿಂಗ್ ನೀವು ಹಾಕಕ್ಕಿಂತ ಮುಂಚೆ ಇದು ಹೋಯ್ತು. ಬಟ್ ನೋಡಿ ಇದೆಲ್ಲ ತೊಂದರೆ ಇಲ್ಲ ನೋಡಿ. ಇವೆಲ್ಲ ಈಗ ರೀಸೆಂಟಿಗೆಲ್ಲ ಒಂದು 8 ವರ್ಷ 9 ವರ್ಷ ಗಿಡಗಳು ಇವೆಲ್ಲ ನೋಡಿ, ಇವೆಲ್ಲ ಚೆನ್ನಾಗಿ ಗಿಡನೂ ಇಂಪ್ರೂವ್ಮೆಂಟ್ ಇದ್ದಾವೆ. ಸರಿ, ಈ ಮರದ ಕಾಯಿ ಕೊಟ್ಟಿರೋ ರೀತಿ ನೋಡಿ. ಇದು ನೋಡಿ, ಇವೆಲ್ಲ ಹಳೆವು, ಕೆಳಗಿಂದ ಹಳೆದು, ಕೊನೆ ತೆಗ್ದಿಲ್ಲ. ಹೌದು, ಹೊಸದ್ ನೋಡಿ, ಹೊಸದ್ ನೋಡಿ, ಎಲ್ಲ ಚೆನ್ನಾಗಿದೆ. ಬಟ್ ನೋಡಿ ಇನ್ನು ಗರ್ಭ ಬರೋದಿಲ್ಲ, ಇದು ಇದೆ ಬರೋ ಸಿಂಪ್ಟಮ್ಸ್ ಅಂತ ಅಲ್ಟಿಮೇಟ್ ಆಗಿದೆ. ಬಟ್ ನೋಡಿ ಅಲ್ಲ ಅರ್ಥ ಇತ್ತು. ಬಟ್ ಹಾಕಿಲ್ಲ, ಬಿಟ್ಟಿದ್ದೆ ಬೇಡ ಅಂತ. ಏನು ಹಾಕಿಲ್ಲ ಇದನ್ನ ಮರಕ್ಕೆ, ಯಾಕಂದ್ರೆ ಇದು ಹೊಟ್ಟೆ ಬಿದ್ದಿಲ್ಲ, ಹಂಗಿದ ನೋಡೋಣ ಬಿದ್ದಿಲ್ಲ, ನೋಡೋಣ ಕಡಿಯೋದು ಯಾಕೆ. ಬಟ್ ಏನೋ ಬರ್ತಾ ಇದೆಯಪ್ಪ ಅದ್ರ ಪರಿಹಾರ. ನೋಡಿ, ಇಲ್ಲಿ ರೋಗ ಇದೆ ನೋಡಿ. ಈ ಕಡೆ ಇಮಿಡಿಯೇಟ್ ಬಂದಿದ್ದು ಹೊಸದು ರೋಗ ಹೆಚ್ಚು ಕಮ್ಮಿ 90%, 80 to 90% ಕಮ್ಮಿ ಆಗಿದೆ. ಮತ್ತು ಗರ್ಭ ಅಂತೂ ಸಖತ್ತಾಗಿದೆ. ಅಲ್ಲ, ಈಗ ರೈತರಿಗೆ ಈಗ ಹೇಳೋದು, ಯಾವುದೇ ರೋಗಗಳಿಗಾದ್ರೂ ಯಾವ್ದಾದ್ರು ಒಂದು ಔಷಧಿ ಕಂಡುಹಿಡಿಲೇ ಹಿಡಿಬೋದು. ಹೌದು. ಬಟ್ ಅದೇನು ಇದಂತಲ್ಲ ನೋಡಿ, ಒಂದಲ್ಲ ಒಂದು ನೋಡಿ ಇದ್ರಲ್ಲಿ ಇನ್ನೂ ಬರ್ತಾ ಇದೆ. ಹೌದು. ಬಟ್ ಈ ಮರ ಹೋಯ್ತು ಅಂತ ನಾನು ಕ್ಯಾಪ್ಚರ್ ಬಿಟ್ಬಿಟ್ಟಿದೆ. ಹೌದು, ನೋಡಿ ಹೆಂಗೆ ರೆಡಿ ಆಯ್ತಾ ನೋಡಿ. ಇವೆಲ್ಲ ಹಳೆ ಹಿಂಗಾರ, ಇದೆಲ್ಲ ಗೊತ್ತಾಗ್ಬಿಡುತ್ತೆ ನೋಡಿ. ಇವೆಲ್ಲ ಇದು ಹಳೆದು, ಇದು ಹೋದ ವರ್ಷ, ಈಗ ಇದು ಬಂದಿದ್ದು. ಹೌದು. ಬಟ್ ನೋಡಿ ಇವೆಲ್ಲ ಗೊತ್ತಾಗುತ್ತೆ. ಇದು ದೊಡ್ಡದು ನೋಡಿ, ಫ್ರಂಟ್ ಅಲ್ಲಿ ಬಂದಿದೆ ನೋಡಿ, ಎಷ್ಟು ದೊಡ್ಡದಿದೆ ನೋಡಿ. ಆದ್ರೂ ಈ ಹಿಂಗಾರ ರೋಗದಿಂದ ಬಂದಿದೆ, ರೋಗ ಇದೆ. ಹೌದು. ಬಟ್ ಇದು ರೆಡಿ ಆಗಿ ಲಿಕ್ವಿಡ್ ಏನ್ ತಗೋಬೇಕಾದ್ರೆ ಇದಾಗ್ತಿತ್ತು. ಬಟ್ ಇದು ಒಂದು ಲಿಕ್ವಿಡ್ ಕೆಲಸ ಒಂದು 60% ಇದಕ್ಕೆ ಮಾಡ್ಕೊಟ್ಟು. ಖಂಡಿತ ಅದಕ್ಕೂ ಮಾಡ್ಕೊಂಡಿದೆ. ಇದು ಹೊಸದಕ್ಕಂತೂ ಇದು ನೀಟಾಗಿ ನೋಡಿ. ಇದಕ್ಕೂ ರೋಗ ಇದೆ, ಬೀಳುತ್ತೆ. ಮುಟ್ಟು ಇದು ಬೀಳುತ್ತೆ ಕಾಯಿ ಇದರಲ್ಲಿ. ಬಟ್ ಇದೆಯಲ್ಲ, ಬಟ್ ಇದಕ್ಕೆ ಏನೂ ಇದಿಲ್ಲ, ಗಟ್ಟಿ ಸ್ಟ್ರೆಂತ್ ಇದೆ. ಸರ್ ನೋಡಿ, ಇದು ಅಷ್ಟೇ, ಅದು ಸುಳಿನೇ ಹೋಗಿದೆ ನೋಡಿ. ಸುಳಿ ಕೆಳಗೆ ಬಿದ್ದು ಹುಟ್ಟಿರೋದು. ಹೌದು, ಇದು ಹೋಗಿ ಅದು ಸುಳಿ ಕೆಳಗಿಂದು ಕೊನೆ ಸುಳಿರು ಒಣಗೋಗಿತ್ತು. ಒಣಗೋಗಿದ್ದು. ನಾನು ಇದು ಗಿಡ ಹೋಯ್ತು ಅನ್ಕೊಂಡೆ. ಮತ್ತೆ ಸ್ವಲ್ಪ ಔಷಧಿ ಹಾಕಿ ಒಂದು 4 ದಿನ ಬಿಟ್ಟು ನೀರೆಲ್ಲ ಹೊಡೆದ್ಮೇಲೆ ಒಂದು 8-10 ದಿನಕ್ಕೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಈ ಗಿಡ ಏನ್ ಹೇಳ್ತೀರಿ ಸರ್? 1.5 ಫೀಟ್ ಎಲೆ ಬಂದಿತ್ತು ನೋಡಿ. ನೋಡಿ ನೋಡಿ, ಈ ಲೈನ್ ಪೂರಾ ತೋರಿಸ್ತೀನಿ ಬನ್ನಿ. ಇಲ್ಲಿ ಇದಂತರ ರೋಗದ ಗುಡ್ಡ ಅಂತ ಹೆಸರಿಟ್ಟಿದೆ ಇದಕ್ಕೆ. ರೋಗದ ಗುಡ್ಡ ಅಂತ ಇದೆ. ಇಲ್ಲಿ ಇದೊಂದು ಏನು ಪಠ್ಯ ಕಾಣುತ್ತೆ, ಇದು ರೋಗದ ಗುಡ್ಡ ಅಂತ. ಇದೇನಂದ್ರೆ ಇದು ಇದು ತೀರ್ಥಹಳ್ಳಿ ತಳಿ. ಯಾಕೆ ತಂದೆ ಅಂತ ಕೆಲವರು ಕೇಳೋರು. ಈ ಕಡೆ ಬಾರಿ ರೋಗ ಉಂಟು, ನೆಡ್ಬಾರ ನೆಟ್. ಬಟ್ ತಂದಿದ್ದು ಹೋಯ್ತು ಅಂದ್ರೆ ಕಡಿಬೇಕಂತ ಟ್ರೈ ಮಾಡಿದ್ದು. ಇಲ್ಲೊಂದು ಸುಳಿ ಹೋಯ್ತು, ಗಿಡ ನೆಟ್ಟೆ, ಅದು ಬುಡುಕು ಹಾಕ್ತಿ. ಗಿಡ ಇದು ದನ ತಿಂದಿತ್ತು, ಚೆನ್ನಾಗಿ ಆಯ್ತು, ಅಲ್ಲಿಗೆ ಚೆನ್ನಾಗಿ ರೆಡಿ ಆಗ್ತಾ ಇದೆ. ಎಷ್ಟು ಖುಷಿ ಆಗುತ್ತೆ ನೋಡಿ. ಬಟ್ ಇದು ಅಷ್ಟೇ, ಇದೆಲ್ಲ ನೋಡಿ, ನೀವು ಬರೋಕ್ಕಿಂತ ಮುಂಚೆ ನೋಡಿ, ಇಲ್ಲಿ 1.5 ಫೀಟ್ ಒಂದು ಎಲೆ ಇತ್ತು, ಅದು ಒಣಗೋಗಿದೆ. ಅಲ್ಲ, ಮೇಲ್ಗಡೆ ಸುಳಿ ಇರ್ಲಿಲ್ಲ, ಸುಳಿ ಇರಲಿಲ್ಲ, ಎರಡು ರೋಗ ತಗೊಂಡಿದೆ, ಇಲ್ಲ ನಾನು ಹೇಳ್ತಾ ಇಲ್ಲ. ಬಟ್ ರೆಡಿ ಆಗ್ತದೆ. ಬಟ್ ಅದ್ರ ನಾನು ಕ್ಲಾರಿಟಿ ಕೊಡೋದೇನು ಗೊತ್ತಾ, ಇವಾಗ ಏನ್ ಲಿಕ್ವಿಡ್ ಏನ್ ನೀವು ಒಂದು 6 ಲೀಟರ್ ಹುಯ್ಯಕ್ಕೆ ಹೇಳಿದ್ರು, ಆ ಲಿಕ್ವಿಡ್ ಬರ್ತಾ ಇರೋ ಎಲೆಗೂ ಸಪೋರ್ಟ್ ಮಾಡುತ್ತೆ. ಬಟ್ ಅದ್ರಲ್ಲಿ ರೋಗ ಇದ್ದೇ ಇರುತ್ತೆ. ರೋಗನ ಡಾಕ್ಟರ್ಗಾದ್ರೂ ಕಂಟ್ರೋಲ್ ಮಾಡಕ್ಕೆ ಟೈಮಿಂಗ್ಸ್ ಬೇಕು. ಹೌದು, ಟೈಮ್ ಬೇಕು. ಈಗ ಅದ್ರ ಮೇಲೇನ್ ಹೋಗಿದೆ, ಅದಕ್ಕೂ ರೋಗ ತೋರಿಸಿದೆ. ಅದ್ರ ಮೇಲೆ ಸುಳಿ ಬರ್ತಾ ಇದೆಯಾ, ಆ ಸುಳಿ ಚುಕ್ಕಿ ಗಿಕ್ಕಿ ಏನು ನಾನು ಏನೇ ಹತ್ಕೊಂಡು ನೋಡಿದೀನಿ ಮೇಲೆ. ಬಟ್ ಏನ್ ಕೆಲಸ ಮಾಡುತ್ತೆ ಮನೆ ಯಾವ್ದೋ ಹಿಂಗಾರ ಕೀಳಕ್ ಬನ್ನಿ ತೋಟ, ಅವಾಗ ನೋಡಿದೆ ಮೇಲ್ಗಡೆ ಏನಾರು ಕೆಲಸ ಮಾಡ್ತಾ ಇದೆಯಾ, ಏನಾರು ಎಲ್ಲ ಫೇಕ್ ಅನ್ನೋ ಟೈಮ್ 100% ನೋಡ್ಬೇಕು ನಾವು. ಬಟ್ ಒಳಗಡೆ ಎಲ್ಲ ಬಿಟ್ಟು ನೋಡಿದೆ. ಬಟ್ ಕೆಲವೊಂದ್ ಕಡೆ ಈಗ ನೀವು ಈ ಎಲೆ ಕಾಣುತ್ತಲ್ಲ, ಈ ಎಲೆ ರೋಗದ ಎಲೆ, ಅದಕ್ಕೂ ಕೆಲಸ ಮಾಡಿದೆ.
ಅದ್ರ ಮೇಲೆದಕ್ಕೂ ಕೆಲಸ ಮಾಡಿದೆ, ಬಟ್ ಮೇಲ್ಗಡೆದಕ್ಕೆ 75% ಮಾಡಿದೆ. ಈ ನೆಕ್ಸ್ಟ್ ಏನ್ ಸುಳಿ ಬರುತ್ತೆ ಅದನ್ನು ಜಡ್ಜ್ ಮಾಡಿ ಬಂದಿದ್ದೀನಿ. ಮೇಲ್ಗಡೆ ನಮ್ದು ಇಷ್ಟೇ ಉದ್ದ ಇದೆ, ಹೌದಾ ಇಷ್ಟು ಉದ್ದ ಇದ್ರಲ್ಲಿ ನನಗೆ ಇನ್ ಕ್ಲಾರಿಟಿ ಸಿಗುತ್ತೆ. ಬಟ್ ಇದ್ರಲ್ಲಿ ಏನು ನೋಡಿ ಹಿಂಗಾರನೇ ಇರ್ಲಿಲ್ಲ. ಹೌದು, ನಾನು ಅದೇ ಹಿಂಗಾರಿಲ್ಲ, ಗರ್ಭ ಸ್ಟಾರ್ಟ್ ಆಗಿತ್ತು, ಸ್ಟಾರ್ಟ್ ಆಗಿದೆ, ರೋಗ ಇದ್ರು ಕೂಡ ಪಾಪ ಅದೇದೋ ಒಂದು ಪ್ರೆಸೆಂಟ್ ಅಂದ್ರೆ ಇದ್ರ ಹತ್ರ ತಾಯ್ತನ ಇದ್ದಂಗೆ ಕೆಲವೊಂದು ಸೆಟಲ್ಮೆಂಟ್ ಆಗಲ್ಲ, ಪ್ರಾಬ್ಲಮ್ಗಳು ಇರ್ತವೆ. ಬಟ್ ಏನಂದ್ರೆ ಈಗ ಆತರ ಇವಕ್ಕೆ ಪಡ್ಕೊಂಡು ಹಕ್ಕಿದೆ ಗರ್ಭನ, ಬಟ್ ಶಕ್ತಿ ಇಲ್ಲ. ಹೌದು, ಅದು ಅದು ಹೋದ ವರ್ಷ ಹಿಂಗಾರ ಕಂಡಿದ್ದೀರ, ಸತ್ತೋಗಿದೆ ನೋಡಿ, ಹೋದ ಸತ್ತೋಗಿದೆ. ಬಟ್ ಹೋದ ವರ್ಷ ಇದಕ್ಕೂ ಸ್ಪಷ್ಟ ಸತ್ತೋಗಿದೆ. ಎಲ್ಲ ಮಾರ್ಕಿಂಗ್ ಅಲ್ಲಿ ಇಟ್ಟಿರ್ತೀನಿ ನಾನು. ಈಗ 2 ಎಕರೆ 3 ಎಕರೆ ಫಸ್ಟ್ ತೋಟ ಇರೋರು ಎಲ್ಲರೂ ಒಂದೊಂದು ಬುಡದಲ್ಲಿ ಮರದಲ್ಲಿ ಏನೇನಿದೆ ಹೇಳ್ತಾರೆ. ಹೌದು, ನೋಡಿ ಇದು ನೋಡಿ ಈಗ ಬಂದಿರೋದು ಹೊಸದು ಸತ್ತೋಯ್ತು ಅಂತ ಆಗಿತ್ತು, ಸತ್ತೋಯ್ತು ಅಂತ ಮಾಡಿದ್ದೆ, ಹೊಸ ಹಿಂಗಾರ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಸ್ವಲ್ಪ ಹೇಳಿ ಕರಿಬೋದು, request ಆರೋಗ್ಯ ಮಾಡ್ಕೊತಾ ಅಂತ. ಇದ್ದೀನಿ. ಹೌದು, ಇದೊಂದಿಷ್ಟು ಇದೊಂದು ಏನು ಲೈನ್ ಕಾಣುತ್ತೆ, ಇದೊಂದು ವರ್ಷ ಬೇಜಾರಾಗೋದು ಏನೇ ಗೊಬ್ಬರ ಹಾಕಿದ್ರು. ಇದ್ರಲ್ಲಿ ನನಗೆ ಗೊತ್ತಿರಂಗೆ ನಂದು ಈ ತೋಟ ಏನ್ ನಿಮ್ಗೆ ಇಲ್ಲಿ ಈ ಕೆಳಗಡೆ ಫ್ಲಾಟ್ ಏನ್ ಕಾಣುತ್ತೆ ಸಾವಿರ ಗಿಡ, ಈಗ ಈಗ ಇದಕ್ಕೆ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಅನ್ನಪೂರ್ಣ, ಇದು ಭೂಮಿ ಮಿತ್ರ, ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಮೀನ್ ಗೊಬ್ಬರ, ಎಕ್ಸೆಟ್ರಾ ಫುಲ್ ಹಾಕಿದ್ದೀನಿ. ಏನೇನು ಹಾಕಿದ್ದೀನಿ ನಂಗೆ ಗೊತ್ತಿಲ್ಲ. ಇದನ್ನ ಈ ವರ್ಷ ಸ್ವಲ್ಪ ಪರವಾಗಿಲ್ಲ, ಹಿಂಗಾರ ಬರ್ತಾ ಇದೆ. ಯಾಕಂದ್ರೆ ಒಂದು ರೋಗದೆಲ್ಲ ಬದುಕ್ತು ಅಂದ್ರೆ ಗಿಡ ಎಷ್ಟು ಖುಷಿ ರೈತರಿಗೆ.